ಈ ಹ್ಮ್. ಸಕ್ಕರೆಯ ದೇಹದ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿ ಆದಾಗ ಅದನ್ನು ರೋಗ ಅಂತಾರೆ. ಹಾಗಾದರೆ ರೋಗ ಅಂದ್ರೇನು, ರೋಗ ಲಕ್ಷಣ ಅಂದ್ರೇನು? ನೀವು ಎಷ್ಟೊಂದು ಮೆಡಿಕಲ್ ಬುಕ್ಸ್ ಎಲ್ಲ ಓದ್ತಾ ಇರ್ತೀರಾ, ತುಂಬ ತಿಳ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವಂಥದ್ದು ಒಂದು ರೋಗ ಲಕ್ಷಣವೇ ಹೊರತು ಅದೇ ಒಂದು ರೋಗ ಅಲ್ಲ. ಮತ್ತೆ ರೋಗ ಅಂತಾರಲ್ಲ? ಅದು ಮಿಸ್ಕನ್ಸೆಪ್ಷನ್ನು ಅಥವಾ ಮಿಸ್ನೋಮರ್ ಅಂತ ಹೇಳಬಹುದು. ಎಲ್ಲ ಜನರೆಲ್ಲ ಹಾಗೆ ತಿಳ್ಕೊಂಡಿದ್ದಾರಲ್ಲ. ಇಲ್ಲಿ ಮುಖ್ಯವಾಗಿ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವಂಥದ್ದು ಒಂದು ರೋಗ ಲಕ್ಷಣ. ರೋಗ ಯಾವುದು ಅಂತಂದರೆ, ರಕ್ತ ಹೆಚ್ಚು ಹೆಚ್ಚು ಆಸಿಡ್ ಆಗ್ತಾ ಹೋಗುವಂಥದ್ದು, ಕೆಂಪು ರಕ್ತ ಕಣಗಳು ಹಾಳಾಗುವಂಥದ್ದು, ಕೆಂಪು ರಕ್ತ ಕಣಗಳಲ್ಲಿರುವಂಥ ಹಿಮೋಗ್ಲೋಬಿನ್ನ ಸಂಖ್ಯೆ ಕಡಿಮೆ ಆಗುವಂಥದ್ದು, ಕೆಂಪು ರಕ್ತ ಕಣಗಳ ಒಳಗೆ ಇರುವಂಥ ಹಿಮೋಗ್ಲೋಬಿನ್ನಿಗೆ ಸಕ್ಕರೆಯ ಕಣಗಳು ಅಂಟ್ಕೊಳ್ಳುವಂಥದ್ದು, ಅಂದರೆ HbA1cಯ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಮತ್ತು ರಕ್ತ ಆಸಿಡ್ ಆದಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಹಾನಿಗಳು, ರಕ್ತನಾಳಗಳಿಗೆ ಉಂಟಾಗುವಂತಹ ಹಾನಿಗಳು, ಮತ್ತು ರಕ್ತನಾಳಗಳು ಸಂಖ್ಯೆ ದೇಹದ ಕೆಲವು ಭಾಗಗಳಲ್ಲಿ, ಉದಾಹರಣೆಗೆ ಕಾಲಿನ ಕಡೆ ತುಂಬ ಕಡಿಮೆ ಆಗುವಂಥದ್ದು, ಕಣ್ಣಿನ ಭಾಗದಲ್ಲಿ ರಕ್ತನಾಳಗಳು ತುಂಬ ಹೆಚ್ಚು ಬೆಳ್ಕೊಳ್ಳುವಂಥದ್ದು, ರಕ್ತದ ಒಂದು ಪರ್ಮಿಯಬಿಲಿಟಿ ಅಂದರೆ ರಕ್ತದ ನಾಳಗಳು ಅಲ್ಲಿ ಸೂಕ್ಷ್ಮವಾದ ರಂಧ್ರಗಳುಂಟಾಗಿ ರಕ್ತವು ಹೊರಗಡೆ ಜುನುಗುವಂಥದ್ದು, ರಕ್ತನಾಳಗಳ ಗೋಡೆಗಳು ದಪ್ಪ ಆಗುವಂಥದ್ದು, ಕಿಡ್ನಿಯಲ್ಲೂ ಕೂಡ ಅಷ್ಟೇನೆ ಬೇಸ್ಮೆಂಟ್ ಮೆಂಬ್ರೇನ್ ಥಿಕನಿಂಗ್ ಅಂತ. ಅಂದರೆ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಜಾಸ್ತಿ ಆದಾಗ ಇವೆಲ್ಲ ಆಗತ್ತಾ? ಹೌದು, ಆದರೆ ಇವೆಲ್ಲ ರೋಗ ಲಕ್ಷಣಗಳು. ನಿಜವಾದ ರೋಗ ಲಕ್ಷಣ ಅಂತಂದ್ರೆ ರಕ್ತದ ಅಸಿಡಿಟಿ ಜಾಸ್ತಿ ಆಗುವಂಥದ್ದು. ರಕ್ತ ಆಲ್ಕಲೈನ್ pH ಇಂದ ಅಸಿಡಿಕ್ pHಗೆ ಹೋಗುವಂಥದ್ದು ಈ ಒಂದು ಡಯಾಬಿಟಿಸ್ನ ಬಹಳ ಮುಖ್ಯವಾದಂತಹ ರೋಗ. ಇದು ರಕ್ತನಾಳ ನಾಶ ಆಗತ್ತೆ ಅಂತ ಅಂತಾರಲ್ಲ, ಹಾಗಂದ್ರೆ ಏನು? ಅಂದರೆ ಯಾವಾಗ ರಕ್ತ ಅಸಿಡಿಕ್ ಆಗುತ್ತೋ ಆಗ ಜೀವಕೋಶಗಳು ಬಹಳ ಸುಲಭವಾಗಿ ಸಕ್ಕರೆ ಗ್ಲೂಕೋಸಿನ ಕಣಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಿಮ್ಮನ್ನೇ ಒಂದು ಕಡೆ ತುಂಬ ಉಷ್ಣಾಂಶ ಇರುವಂಥ ಕಡೆಯಲ್ಲಿ ಊಟಕ್ಕೆ ಕೂರಿಸಿದ್ರೆ ನೀವು ಜಾಸ್ತಿ ಊಟ ಮಾಡಲ್ಲ. ಹೌದು, ವಿಪರೀತ ಉಷ್ಣಾಂಶ, ಇವಾಗ 100, 150 ಅಥವಾ 70, 80 ಡಿಗ್ರಿ ಇರುವಂತಹ ಒಂದು ಉಷ್ಣಾಂಶದಲ್ಲಿ ಕೂರಿಸಿ ನಿಮಗೆ ಊಟ ಬಡಿಸಿದ್ರೆ ನೀವು ಊಟ ಮಾಡಲ್ಲ. ಹಾಗೇನೆ ರಕ್ತದ ಅಸಿಡಿಟಿ ಜಾಸ್ತಿ, ಅದು ಅಂದರೆ ರಕ್ತ ಅಸಿಡಿಟಿ ಜಾಸ್ತಿ ಆಗ್ತಾ ಹೋದಂಗೆ ಅಂತಂದರೆ ಅದು ರಕ್ತ ಆಸಿಡ್ ಆಗ್ತಾ ಹೋದ ಹಾಗೆ ಜೀವಕೋಶಗಳು ಗ್ಲೂಕೋಸನ್ನು ಸ್ವೀಕರಿಸಲ್ಲ, ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಆಗ ಹಾಗೆ ಅಸಿಡಿಕ್ ಆಗಿರುವಂತಹ ರಕ್ತವನ್ನು ಆಲ್ಕಲೈನ್ ಮಾಡುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಇಲ್ಲಿ ರಕ್ತ ಅಸಿಡಿಕ್ ಆಗಿರುವಂಥದ್ದು ರೋಗ. ಇದನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಳ್ದೇನೆ ನಾವು ಕೇವಲ ಡಯಾಬಿಟಿಸ್ ಅಂದರೆ ಸಕ್ಕರೆ ಅಂದರೆ ಡಯಾಬಿಟಿಸ್ ಅಂತ ನಾವು ಅಂದ್ಕೊಳ್ಳೋದ್ರಿಂದ ನಮಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ತುಂಬ ಕಡಿಮೆ ತಿಂತಾರೆ, ಆದರೂ ಅವರ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಕಂಡು ಬರುತ್ತೆ. ತುಂಬ ಕಡಿಮೆ ತಿಂದ್ರೂ ಯಾಕಾಗುತ್ತೆ ಅಂತ ಅವರು ಭಯ ಪಡ್ತಾರೆ. ಆದರೆ ಇಲ್ಲಿ ಭಯ ಪಡುವಂಥದ್ದೇನೂ ಇಲ್ಲ. ನಿಮ್ಮ ಆಹಾರವನ್ನು, ಅಸಿಡಿಕ್ ಆಹಾರವನ್ನು ಬಿಟ್ಟು ಸ್ವಲ್ಪ ಆಲ್ಕಲೈನ್ ಆಹಾರದ ಕಡೆಗೆ, ಅಂದರೆ ತರಕಾರಿ, ಅಂದರೆ ಉದಾಹರಣೆಗೆ ಇವಾಗೆಲ್ಲ ನಾಟಿ ಸೀಬೆ ಬರ್ತಾ ಇಲ್ಲ, ನಾಟಿ ಸೀಬೆ ಹಣ್ಣು, ಔಷಧಿ ಹೊಡೆದೇ ಇರುವಂತಹ ನಾಟಿ ಸೀಬೆ ಹಣ್ಣು ಇನ್ಸುಲಿನ್ನ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಅಂದರೆ ದೇಹ ಯಾವಾಗ ಈ ಥರದ ಆಹಾರವನ್ನು ಸೇವನೆ ಮಾಡ್ತೀವೋ ಆಗ ದೇಹ ಅಸಿಡಿಟಿಯಿಂದ ಆಲ್ಕಲಿನಿಟಿಗೆ ತಿರುಗುತ್ತೆ. ಹೀಗೆ ರಕ್ತದ ಒಂದು ಅಸಿಡಿಟಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಎಷ್ಟೋ ಜನರು ತಮ್ಮ ಗ್ಲೂಕೋಸ್ ಮಟ್ಟವನ್ನು ತಹಬದಿ, ಅಂದರೆ ಈ ಇನ್ಫ್ಲಮೇಷನ್ಗೂ ಅಸಿಡಿಟಿಗೂ ಸಂಬಂಧ? ಖಂಡಿತ.
ಈಗ ನನಗೆ ಅನುಭವಕ್ಕೆ ಬಂದಿದೆ, ನಾನೇ ಟೆಸ್ಟ್ ಮಾಡಿ ನೋಡಿದ್ದೀನಿ. ನನ್ನ ಶುಗರು ಕೂಡ ಜಾಸ್ತಿ ಆಗಿದ್ದಾಗ ನಾನು ಇದನ್ನು ಫೇಸ್ಬುಕ್ಗೂ ಕೂಡ ಹಾಕಿದ್ದೀನಿ, ನಾನು ಕೂಡ ಹಾಕಿದ್ದೀನಿ. ನನ್ನ ಶುಗರು ತುಂಬ ಜಾಸ್ತಿ ಆದಾಗ ಇನ್ಸುಲಿನ್ ತೊಗೊಳ್ಬೇಕಾಗುತ್ತೇನೋ ಅಂದಾಗ ನಾನು ನಾಟಿ ಸೀಬೆಹಣ್ಣನ್ನು ತಿಂದು, ಫಾರಮ್ ಸೀಬೆಹಣ್ಣಲ್ಲ, ಇವಾಗ ಬರ್ತಾ ಇರೋ ಬೆಂಡ್ ಸೀಬೆ ಅಲ್ಲ, ನಾಟಿ ಸೀಬೆಯನ್ನು ತಿಂದಾಗ ದೋರ್ಗಾಯಿ ಅದನ್ನು ತಿಂದಾಗ ರಕ್ತದ ಒಂದು pH ಕಡಿಮೆ ಆಗೋದ್ರಿಂದ ರಕ್ತದಲ್ಲಿ ಇರುವಂತಹ ಒಂದು ಇದು ಗ್ಲೂಕೋಸ್ ಅಂಶ ಕಡಿಮೆ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ರಕ್ತದ ಸಕ್ಕರೆಯ ಮಟ್ಟ ಹೆಚ್ಚಿಗೆ ಆಗಿರುವಂಥದ್ದು ಒಂದು ರೋಗ ಲಕ್ಷಣ. ಎಷ್ಟೋ ಜನಗಳಲ್ಲಿ ಇದು ರಕ್ತದ ಅಂದರೆ ಇದು ರೋಗ ಲಕ್ಷಣ. ರಕ್ತದ ಅಸಿಡಿಟಿ ಜಾಸ್ತಿ ಆಗಿರುವಂಥದ್ದು ರೋಗ. ಹಾಗೆ ಅಂದರೆ ಈಗ ನಾನು ಕರೆಕ್ಟಾಗಿ ಹೇಳ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ರಕ್ತದ ಸಕ್ಕರೆಯ ಮಟ್ಟ ಅಂದರೆ ಗ್ಲೂಕೋಸ್ ಮಟ್ಟ ಹೆಚ್ಚಿಗೆ ಇರುವಂಥದ್ದು ರೋಗ ಲಕ್ಷಣ. ರಕ್ತ ಆಸಿಡ್ ಆಗಿರುವಂಥದ್ದು ರೋಗ. ಅಂದರೆ ನಿಮ್ಮ ಪ್ರಕಾರ ಡಯಾಬಿಟಿಕ್ಕು ರೋಗ ಅಲ್ಲ. ಎಷ್ಟೋ ಜನರಲ್ಲಿ ಅಲ್ಲ. ಇವಾಗ ನೀವು ನನ್ನ ಡಯಾಬಿಟಿಸು, ನನ್ನ ಗ್ಲೂಕೋಸ್ ಅಂಶ ತುಂಬ ಕಡಿಮೆ ಇದೆ ಅಂತಂದ್ಬಿಟ್ಟು ತುಂಬ ಸಾಂಬಾರ ಪದಾರ್ಥಗಳು ಹಾಕಿರುವಂಥದ್ದು, ತುಂಬ ಖಾರವಾಗಿರುವಂತಹ ಪದಾರ್ಥಗಳನ್ನ ತಿಂತೀರಿ ಅಂತ ಇಟ್ಕೊಳ್ಳಿ. ಅಲ್ಲ, ರಕ್ತದಲ್ಲಿ ಕಡಿಮೆ ಆಗಿದೆ, ಶುಗರ್ ಕಡಿಮೆ ಆಗಿದೆ ಅಂತಂದ್ಬಿಟ್ಟು ಸಕ್ಕರೆಯ ಅಂಶ ಇರುವಂತಹ ಆಹಾರ ಸೇವನೆ ಮಾಡ್ತಾರಲ್ವಾ? ಹೌದು, ಆದರೆ ಸಕ್ಕರೆ ಈಗ ನಾವು ಯಾವಾಗಲೂ ಸಕ್ಕರೆಯ ಅಂಶ ಅಷ್ಟೇ ನಾವು ನೋಡ್ಕೊಂಡು ಹೋಗಬಾರ್ದು. ಹಾಗೆ ನಮ್ಮ ದೇಹದ ಅಸಿಡಿಟಿ, ನಾವು ತಿನ್ನುವಂಥ ಆಹಾರದ ಅಸಿಡಿಟಿ ಎಷ್ಟಿದೆ ಅಂತ. ಇವಾಗ ನೀವು ಇದು ಖಾರ ಪುಡಿ ಇದೆಯಲ್ಲ, ಅಂದರೆ ಮೆಣಸಿನ ಪುಡಿ ಹಾಕುವಂಥದ್ದು, ಚಿಲ್ಲಿ ಪೌಡ್ರು, ಮತ್ತು ಮೆಣಸಿನ ಪುಡಿ, ಸಾಂಬಾರ್ ಪುಡಿ, ಇದು ಹೆಚ್ಚು ಅಸಿಡಿಟಿ ಇರುತ್ತೆ. ಲವಂಗ ಇವುಗಳೆಲ್ಲ ಅಸಿಡಿಟಿ ಇರುತ್ತೆ. ಅನಾನಸ್ಸು ಅಸಿಡಿಟಿ ಇರುತ್ತೆ. ಈ ಥರದ ನಮಗೆ ರಕ್ತದ ಗ್ಲೂಕೋಸ್ ಪ್ರಮಾಣ ತುಂಬ ಕಡಿಮೆ ಇದೆ ಅಂದ್ಬಿಟ್ಟು ನೀವು ಆಸಿಡ್ ಇರುವಂತಹ ಪದಾರ್ಥಗಳನ್ನು ನೀವು ತಿಂದರೆ ನೀವಾಗಿಯೇ ನಿಮ್ಮ ರಕ್ತದ ಒಂದು ಅಸಿಡಿಟಿನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ, ಅಂದರೆ ರೋಗ ಮತ್ತು ರೋಗ ಲಕ್ಷಣಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ದೆ ಕೇವಲ ಡಯಾಬಿಟಿಸ್ ಅಂದರೆ ಕೇವಲ ರಕ್ತದ ಸಕ್ಕರೆ ಅಥವಾ ಗ್ಲೂಕೋಸಿನ ಮಟ್ಟ ಅಂತ ತಿಳ್ಕೊಂಡು ನಾವು ಮುಂದುವರಿಯೋದೆ ನಮ್ಮ ಡಯಾಬಿಟಿಸಿನ ಈ ಒಂದು ಸಮಸ್ಯೆ ಕ್ರಮೇಣ ಉಲ್ಬಣಿಸ್ಲಿಕ್ಕೆ ಕಾರಣ ಆಗುತ್ತೆ. ಸರಿ, ಎಷ್ಟೆಲ್ಲ ಹೇಳಿದ್ರಿ, ಯಾರೂ ಹೇಳ್ಕೊಡಲ್ಲ, ಇಷ್ಟೆಲ್ಲ ವಿವರಣೆ ಕೊಟ್ರಿ. ತುಂಬ ಥ್ಯಾಂಕ್ಸ್ ರೀ.